ಚಿಕ್ಕಬಳ್ಳಾಪುರ ಪಂಚ ನದಿಗಳಿಗೆ ಉಗಮ ಸ್ಥಾನ. ಅರ್ಕಾವತಿ, ಪಾಲಾರ್, ಪಾಪಾಗ್ನಿ, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ಈ 5 ನದಿಗಳು ಇದೇ ಜಿಲ್ಲೆಯಲ್ಲಿ ಹುಟ್ಟಿದ್ರು ಸಹ ಇವ್ಯಾವ ನದಿಗಳು ಇಲ್ಲಿ ಹರಿಯೋದಿಲ್ಲ. ನಮ್ಮ ಜಿಲ್ಲೆ ಬಯಲು ಸೀಮೆಯ ಬರನಾಡು. ಆದ್ರೆ ಚಿಕ್ಕಬಳ್ಳಾಪುರ, ಕೋಲಾರ ಭಾಗದ ಭೂಮಿಯಲ್ಲಿ ಬಂಗಾರ ಇದೆ. ಅದನ್ನ ರೈತರು ಬೋರ್ವೆಲ್ ಮೂಲಕ ತೆಗಿತಾರೆ. ನೀವು ಕೇಳಿದ್ ನಿಜ. ಇಲ್ಲಿನ ರೈತರು 2000 ಅಡಿಯಷ್ಟು ಬೋರ್ವೆಲ್ ಹಾಕ್ಸಿ ಅದರಲ್ಲಿಂದ ನೀರ್ ತೆಗೆದು ಬೆಳೆಯನ್ನ ಬೆಳಿತಾರೆ. ಇಲ್ಲಿನ ಜನಗಳಿಗೆ ನೀರೇ ಬಂಗಾರ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ನೀರಿನ ಮೂಲ ಇಲ್ಲದೆ ಇದ್ರೂ ಸಹ ಭೂಗರ್ಭದಿಂದ ನೀರನ್ನ ತೆಗೆದು ವಿವಿಧ ರೀತಿಯ ತರಕಾರಿ, ಹಣ್ಣು, ಹಂಪಲುಗಳನ್ನ ಬೆಳೆದು ನಮ್ಮ ದೇಶದಲ್ಲೇ ಅಲ್ಲ ವಿದೇಶಗಳಿಗೆ ಸಹ ಎಕ್ಸ್ಪೋರ್ಟ್ ಮಾಡ್ತಾರೆ ನಮ್ಮ ರೈತರು. ಬಂಗಾರ ಬೆಳೆಯುವಂತ ಭೂಮಿ ಇದ್ರೂ ಸಹ ಸಣ್ಣ ಪುಟ್ಟ ರೈತರು ನೀರು ಇಲ್ಲದೆ ನೀರಿಗೋಸ್ಕರ ಬೋರ್ವೆಲ್ ಗಳನ್ನ ಕೊರೆಸಿ ಸಾಲಗಾರರಾಗಿ ಎಲ್ಗೂ ನೀರು ಸಿಕ್ಕದೆ ತುಂಬಾ ಜನ ಕೃಷಿ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಕೃಷಿ ಬಿಡಿ, ಕುಡಿಯೋ ನೀರಿಗಾದ್ರೂ ಬೋರ್ವೆಲ್ ವಾಟರ್ ನ ಉಪಯೋಗಿಸೋಣ ಅಂದ್ರೆ ಆ ನೀರು ವಿಷ ಹೋಗಿದೆ. ಕ್ಲೋರೈಡ್, ಫ್ಲೋರೈಡ್, ಮೆಗ್ನೀಷಿಯಂ, ಲ್ಯಾಬ್ ಅಲ್ಲಿ ಸಿಗೋ ಎಲ್ಲಾ ಕೆಮಿಕಲ್ ನಮ್ಮ ನೀರಿನಲ್ಲೇ ಇದೆ. ಈ ಎಲ್ಲಾ ಸಮಸ್ಯೆಗಳಿಂದ ನಮ್ಮ ಜಿಲ್ಲೆಗಳಿಗೆ ಶಾಶ್ವತ ನೀರಿನ ಪರಿಹಾರ ಬೇಕು ಅಂತ ಹಲವಾರು ನೀರಾವರಿ ಹೋರಾಟಗಾರರು ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. 2014ರಲ್ಲಿ ಕರ್ನಾಟಕ ಸರ್ಕಾರ ಎತ್ತಿನ ಹೊಳೆ ಯೋಜನೆಯನ್ನ ಮಾಡಿ ನಮ್ಮೆಲ್ಲ ಬರಪೀಡಿತ ಜಿಲ್ಲೆಗಳಿಗೆ ನೀರಿನ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಪಶ್ಚಿಮ ಘಟ್ಟಗಳ ನೇತ್ರಾವತಿ ನದಿಯ ಉಪನದಿಗಳಿಂದ 24 TMC ನೀರನ್ನ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಕೆರೆಗಳಿಗೆ ತುಂಬಿಸಿ ಇಲ್ಲಿನ ಜನರ ಕುಡಿಯೋ ನೀರಿನ ಮತ್ತೆ ನೀರಾವರಿ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಈ ಪ್ರಾಜೆಕ್ಟ್ DPR ಮಾಡಿ 12,900 ಕೋಟಿ ರೂಪಾಯಿಯನ್ನ ಈ ಪ್ರಾಜೆಕ್ಟ್ ಗೆ ಅಲೋಕೇಟ್ ಕೂಡ ಮಾಡ್ಕೊಂಡ್ರು. ನೀರಾವರಿ ತಜ್ಞರು ಮತ್ತೆ ನೀರಾವರಿ ಹೋರಾಟಗಾರರು ಈ ಎತ್ತಿನ ಹೊಳೆ ಯೋಜನೆ ಅವೈಜ್ಞಾನಿಕವಾಗಿದೆ, ಈ ಯೋಜನೆಯಿಂದ ಯಾವುದೇ ರೀತಿ ನೀರು ಸಿಗುವುದಿಲ್ಲ ಅಂತ ಹೋರಾಟಗಳು ಮಾಡಿದ್ರು ಸಹ ಈ ಯಾವುದೇ ಹೋರಾಟಗಳಿಗೆ ತಲೆ ಕೆಡಿಸಿಕೊಳ್ಳದ ಸರ್ಕಾರ ಮಾರ್ಚ್ 3, 2014ರಂದು ಈ ಯೋಜನೆಗೆ ಚಾಲನೆ ಕೊಟ್ಟು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ 12 ವರ್ಷಗಳಾದ್ರೂ ನಮಗೆ ಒಂದೇ ಒಂದು ಡ್ರಾಪ್ ನೀರು ಸಹ ಸಿಕ್ಕಿಲ್ಲ. ಆದ್ರೆ ಎತ್ತಿನ ಹೊಳೆ ಹೆಸರಲ್ಲಿ ಹಣದ ಹೊಳೆ ಮಾತ್ರ ಹರಿತಾ ಇದೆ. ಪ್ರತಿ ಬಜೆಟ್ ಅಲ್ಲೂ ಈ ಪ್ರಾಜೆಕ್ಟ್ ಗೆ 1000 ಕೋಟಿ ಅಲೋಕೇಟ್ ಮಾಡ್ತಾರೆ. 12,000 ಕೋಟಿಯಲ್ಲಿ ಈ ಪ್ರಾಜೆಕ್ಟ್ ಅನ್ನ ಮುಗಿಸ್ತೀವಿ ಅಂತ ಸ್ಟಾರ್ಟ್ ಮಾಡಿದವರು ಈಗ ಈ ಪ್ರಾಜೆಕ್ಟ್ ನ ಕಾಸ್ಟ್ ಎಷ್ಟು ಗೊತ್ತಾ? 24,000 ಕೋಟಿ. ಆದ್ರೂ ಇದು ಇನ್ನೂ ಮುಗ್ದಿಲ್ಲ. 12 ವರ್ಷ ಈ ಯೋಜನೆಯಲ್ಲಿ ನಾವು ನೀರ್ ನೋಡದೆ ಇದ್ರು ವರ್ಷ 1000 ಕೋಟಿ ಮಾತ್ರ ಈ ಯೋಜನೆಗೆ ಹೋಗ್ತಾನೆ ಇದೆ. ಇದೆಲ್ಲ ಒಂದ್ ಕಡೆ ಆದ್ರೆ 2016ರಲ್ಲಿ ಕರ್ನಾಟಕ ಗವರ್ಮೆಂಟ್ ಇನ್ನೊಂದು ಡೇಂಜರಸ್ ಡಿಸಿಷನ್ ತಗೊಳುತ್ತೆ. ಅದೇನು ಅಂದ್ರೆ ಬೆಂಗಳೂರಿನ ಸೀವೇಜ್ ವಾಟರ್ ನ ಕ್ಲೀನ್ ಮಾಡಿ ನಮ್ಮ ಕೆರೆಗಳಿಗೆ ತುಂಬಿಸಬೇಕು ಅಂತ. ಈ ಎತ್ತಿನ ಹೊಳೆ ಯೋಜನೆಗೆ 1000 ಕೋಟಿ ಇನ್ವೆಸ್ಟ್ ಮಾಡಿ ನಾವು ನೀರ್ ತಗೊಬಂದು ತುಂಬಿಸ್ತೀವಿ ಅಂತ ಹೇಳಿದವರು HN ವ್ಯಾಲಿ ಪ್ರಾಜೆಕ್ಟ್ ಹೆಸರಲ್ಲಿ ಮತ್ತೆ 1000 ಕೋಟಿ ಹಾಕಿ ಬೆಂಗಳೂರಿನ ಸೀವೇಜ್ ವಾಟರ್ ನ ಅರ್ಧಂಬರ್ಧ ಶುದ್ಧೀಕರಣ ಮಾಡಿ ಕೆರೆಗಳಿಗೆ ತುಂಬಿಸೇ ಬಿಡ್ತಾರೆ. ಹಲವಾರು ಸಂಘ ಸಂಸ್ಥೆಗಳು ಈ ನೀರನ್ನ ಟೆಸ್ಟ್ ಮಾಡಿಸಿ ಈ ನೀರಿನಲ್ಲಿ ಹೆವಿ ಕೆಮಿಕಲ್ ಪಾರ್ಟಿಕಲ್ಸ್ ಇರೋದನ್ನ ವರದಿ ಕೊಟ್ಟಿದ್ದಾರೆ. ನೀರಿನಲ್ಲಿರುವ ಈ ರಾಸಾಯನಿಕ ಪದಾರ್ಥಗಳು ಮನುಷ್ಯ ಹಾಗೂ ಮಣ್ಣಿನ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಕೂಡ ಹೇಳಿದ್ದಾರೆ. ಈ ನೀರಿನಲ್ಲಿರೋ ಪಾಯ್ಸನಸ್ ಕೆಮಿಕಲ್ ಕೆರೆಯಿಂದ ಅಂತರ್ಜಲನ ಸೇರ್ಕೊಂಡು ಅದೇ ನೀರನ್ನ ಬೋರ್ವೆಲ್ ಮುಖಾಂತರ ಕುಡಿತಿರುವಂತಹ ಜನರಿಗೆ ಕ್ಯಾನ್ಸರ್, ಕಿಡ್ನಿ ಫೇಲ್ಯೂರ್ ಅಂತಹ ಮಾರಣಾಂತಿಕ ಕಾಯಿಲೆಗಳು ಬರ್ತಾ ಇದಾವೆ. ಇದೇ ನೀರನ್ನ ಕೃಷಿಗೋಸ್ಕರ ಬಳಸ್ತಿರೋದ್ರಿಂದ ತರಕಾರಿ, ಹಣ್ಣು, ಹಂಪಲಲ್ಲೂ ಸಹ ಇದೇ ರಾಸಾಯನಿಕ ಪದಾರ್ಥಗಳು ಕಾಣಿಸ್ಕೊಳ್ತಿದೆ. ರೀಸೆಂಟ್ ಆಗಿ CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ವರದಿಯನ್ನ ಕೊಟ್ಟಿದೆ. ಅದರಲ್ಲಿ ಬೆಂಗಳೂರಿನ ತರಕಾರಿಯಲ್ಲಿ ರಾಸಾಯನಿಕ ಅಂಶಗಳಿದೆ ಮತ್ತೆ ಇದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಕೂಡ ಹೇಳಿ ಈ ವರದಿಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರೋ ಸರ್ಕಾರ ಈಗ ವೃಷಭಾವತಿ ನದಿ ನೀರಿಂದ ಉಳಿದಿರೋ ಕೆರೆಗಳನ್ನ ತುಂಬಿಸ್ತೀವಿ ಅಂತ ಹೇಳಿದ್ದಾರೆ. ಅಂದಾಗೆ ಈ ವೃಷಭಾವತಿ ನದಿ ಯಾವ್ದು ಗೊತ್ತಾ? ಕೆಂಗೇರಿ ಮೋರಿ. ಮತ್ತೆ ಆ ಮೋರಿ ನೀರನ್ನ ಕ್ಲೀನ್ ಮಾಡಿ ಕೆರೆಗಳನ್ನ ತುಂಬಿಸ್ತೀವಿ ಅಂತ ಆಶ್ವಾಸನೆಗಳು ಬೇರೆ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಕಸ ತುಂಬಿಸೋಕೆ, ಚರಂಡಿ ನೀರು ತುಂಬಿಸೋಕೆ ನಮ್ಮ ಜಿಲ್ಲೆಗಳೇ ಬೇಕಾಯ್ತಾ? ಬೆಂಗಳೂರು ನಗರಕ್ಕೆ ಮಾತ್ರ ಶುದ್ಧ ಕಾವೇರಿ ನೀರೇ ಬೇಕು. ಬೆಂಗಳೂರಿನ ಸುತ್ತಮುತ್ತ ಇರೋ ಜನಕ್ಕೆ ಚರಂಡಿ ನೀರು. ಇಲ್ಲಿನ ಜನಗಳ ಆರೋಗ್ಯಕ್ಕೆ ಬೆಲೆ ಇಲ್ವಾ ಅಥವಾ ಬದುಕೋ ಅಧಿಕಾರನೇ ಇಲ್ವಾ? ನಮ್ಮ ಸರ್ಕಾರಗಳು ನಮ್ಮದೇ ಟ್ಯಾಕ್ಸ್ ದುಡ್ಡಲ್ಲಿ ನಮ್ಮ ಆರೋಗ್ಯನ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ಪಕ್ಕದ ಆಂಧ್ರ ಪ್ರದೇಶದ ನೀರಾವರಿ ಯೋಜನೆಯನ್ನ ನೋಡಿದ್ರೆ ಖುಷಿಯಾಗುತ್ತೆ. ನಮ್ಮ ಬಯಲು ಸೀಮೆ ರೀತಿಯಲ್ಲೇ ಆಂಧ್ರದ ರಾಯಲಸೀಮಾ ಭಾಗನೂ ಕೂಡ ಬರಗಾಲದ ನಾಡಾದ್ರೂ ಅಲ್ಲಿನ ಸರ್ಕಾರಗಳು ಯಾವುದೇ ನಗರದಿಂದ ತ್ಯಾಜ್ಯ ನೀರನ್ನ ತಗೊಂಡ್ಬಂದು ಅವ್ರ ಕೆರೆಗಳು ತುಂಬಿಸಿಲ್ಲ. ಬದಲಿಗೆ ಕೃಷ್ಣಾ ನದಿ ನೀರನ್ನ ಚಿಕ್ಕಬಳ್ಳಾಪುರ, ಕೋಲಾರ ಬಾರ್ಡರ್ ವರ್ಗೂ ತಂದು ಹಿಂದೂಪುರ, ಅನಂತಪುರ, ಕುಪ್ಪಂನ ಭಾಗಗಳ ಕೆರೆಗಳನ್ನ ಸ್ವಚ್ಛ ನೀರಿಂದ ತುಂಬಿಸಿದ್ದಾರೆ. ಮಳೆಗಾಲದಲ್ಲಿ ಪೋಲಾಗಿ ಹೋಗುವಂತಹ ಕೃಷ್ಣಾ ನದಿ ನೀರನ್ನ ಶ್ರೀಶೈಲಂ ಡ್ಯಾಮ್ ಇಂದ ಅಂದ್ರಿ ನೀವಾ ಯೋಜನೆ ಅಡಿಯಲ್ಲಿ ಸುಮಾರು 500ರಿಂದ 600 ಕಿಲೋಮೀಟರ್ ತಗೊಂಡು ಬಂದು ಆಂಧ್ರದ ಬರಡು ಭೂಮಿಯ ರಾಯಲಸೀಮಾ ಭಾಗದ ಕರ್ನಾಟಕದ ಗಡಿಯನ್ನ ಹಂಚಿಕೊಂಡಿರುವಂತಹ ಕೆರೆಗಳಿಗೆ ಸ್ವಚ್ಛ ಕೃಷ್ಣಾ ನದಿ ನೀರನ್ನ ತುಂಬಿಸಿದ್ದಾರೆ. ನಮ್ಮ ಜಿಲ್ಲೆಗಳಿಗೆ ಬೇಕಾಗಿರೋದು ಇಂಥ ಯೋಜನೆಗಳೇ ಹೊರತು ತ್ಯಾಜ್ಯನ ತುಂಬಿಸೋ ಯೋಜನೆಗಳಲ್ಲ. ನಮ್ಮ ಸರ್ಕಾರಗಳು ಯಾಕೆ ಕೇಂದ್ರ ಸರ್ಕಾರ ಗಮನ ಸೆಳೆದು ಆಂಧ್ರ ಗವರ್ಮೆಂಟ್ ಜೊತೆ ಮಾತುಕತೆ ನಡೆಸಿ ಕೃಷ್ಣಾ ನದಿ ನೀರನ್ನ ನಮ್ಮ ಕೆರೆಗಳಿಗೆ ತುಂಬಿಸಬಾರದು? ಸಾಧ್ಯವಾಗದೇ ಇರೋ ನೀರಿನ ಯೋಜನೆಗಳಿಗೆ 1000 ಕೋಟಿ ಖರ್ಚು ಮಾಡೋದು ಬಿಟ್ಟು ಚರಂಡಿ ನೀರಿನಿಂದ ಜನರನ್ನ ಆರೋಗ್ಯ ಕೆಡಿಸೋದು ಬಿಟ್ಟು ಕೃಷ್ಣಾ ನದಿ ನೀರಿಂದ ನಮ್ಮ ಕೆರೆಗಳನ್ನ ತುಂಬಿಸೋ ಕೆಲಸ ಮಾಡಬೇಕು. ಇದರಿಂದ ಜನರಿಗೆ ಶುದ್ಧ ಕುಡಿಯೋ ನೀರು ಸಿಗುತ್ತೆ, ಅಂತರ್ಜಲ ಕೂಡ ಚೆನ್ನಾಗಿರುತ್ತೆ. ನಮಗೆ ಈ ರೀತಿಯ ಸ್ವಚ್ಛ ನದಿ ನೀರಿನ ಶಾಶ್ವತ ನೀರಾವರಿಯ ಯೋಜನೆಗಳು ಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ನೀರಾವರಿ ಹೋರಾಟಗಾರರ ಜೊತೆ ಸೇರಿ ಹೋರಾಟವನ್ನ ಮಾಡಬೇಕು. ಮುಂದೆ ನಾವು ಮತ್ತೆ ನಮ್ಮ ಮಕ್ಕಳು ಆರೋಗ್ಯವಾಗಿರ್ಬೇಕಂದ್ರೆ ನಾವು ಈಗ ಈ ಹೋರಾಟ ಮಾಡ್ಲಿ.